असंयुक्त हस्तमुद्रा ಉಪಯೋಗ. ಸಿಂಗಲ್ ಹ್ಯಾಂಡ್ ಗೆಸ್ಚರ್ಸ್ ಯೂಸೇಜ್. ಪತಾಕ ಹಸ್ತದ ಉಪಯೋಗ: ನಾಟ್ಯಾರಂಭ, ಮೇಘ, ವನ, ವಸ್ತು ನಿಷೇಧ, ರಾತ್ರಿ, ಹರಿಯುವ ನೀರು, ದೇವಸಮೂಹ, ಅಶ್ವ, ಖಂಡನೆ, ಗಾಳಿ, ಶಯನ, ಪ್ರತಾಪ, ಬಾಗಿಲು ತಟ್ಟುವುದು, ಗಂಧ ಹಚ್ಚುವುದು, ಸಮುದ್ರ, ಸಂಬೋಧನೆ ಇವುಗಳನ್ನು ಸೂಚಿಸಲು. ತ್ರಿಪತಾಕ ಹಸ್ತದ ಉಪಯೋಗ: ಕಿರೀಟ, ವೃಕ್ಷ, ವಜ್ರ, ಇಂದ್ರ, ದೀಪ, ಅಗ್ನಿಜ್ವಾಲೆ, ಕೆನ್ನೆಗಳು, ಪತ್ರಲೇಖನ, ಬಾಣ ಇವುಗಳನ್ನು ಸೂಚಿಸಲು. ಅರ್ಧಪತಾಕ ಹಸ್ತದ ಉಪಯೋಗ: ಚಿಗುರು, ಫಲಕ, ದಡ ಇಬ್ಬರನ್ನು ಸೂಚಿಸಲು. ಕತ್ತಿ, ಧ್ವಜ, ಗೋಪುರ, ಕೋಡುಗಳು ಇವುಗಳನ್ನು ಸೂಚಿಸಲು. ಕರ್ತರಿಮುಖ ಹಸ್ತದ ಉಪಯೋಗ: ಸ್ತ್ರೀ ಪುರುಷರ ಅಗಲಿಕೆ, ಕಡೆಗಣ್ಣ ನೋಟ, ಸಾವು, ಭೇದಭಾವ ಮಾಡುವಿಕೆ, ಮಿಂಚು, ಏಕಶಯ್ಯಾವಿರಹ, ಬೀಳುವುದು, ಬಳ್ಳಿ ಇವುಗಳನ್ನು ಸೂಚಿಸಲು. ಮಯೂರ ಹಸ್ತದ ಉಪಯೋಗ: ನವಿಲಿನ ಮುಖ, ಬಳ್ಳಿ, ವಾಂತಿ, ಮುಂಗುರುಳು ತಿದ್ದುವುದು, ಹನಿಯ ತಿಲಕ, ಕಣ್ಣೀರು ಸುರಿಸುವಿಕೆ ಇವುಗಳನ್ನು ಸೂಚಿಸಲು. ಅರ್ಧಚಂದ್ರ ಹಸ್ತದ ಉಪಯೋಗ: ಕೃಷ್ಣಾಷ್ಟಮಿ ಚಂದ್ರ, ಬಲ್ಲೆ, ದೇವತಾಭಿಷೇಕ, ಊಟದ ತಟ್ಟೆ, ಉದ್ಭವ, ಸೊಂಟ, ಚಿಂತೆ, ಸ್ವಾಗತ, ಧ್ಯಾನ, ಪ್ರಾರ್ಥನೆ, ಅವಯವ ಸ್ಪರ್ಶ, ಚೌತಿ ಚಂದ್ರ ಇವುಗಳನ್ನು ಸೂಚಿಸಲು. ಅರಾಳ ಹಸ್ತದ ಉಪಯೋಗ: ವಿಷ, ಅಮೃತಪಾನ, ಬಿರುಗಾಳಿ, ತಾಳ ಹಿಡಿಯುವುದು ಇವುಗಳನ್ನು ಸೂಚಿಸಲು. ಶುಕತುಂಡಕ ಹಸ್ತದ ಉಪಯೋಗ: ಬಾಣ ಪ್ರಯೋಗ, ಗುಟ್ಟು ಮಾತು, ಉಗ್ರಭಾವನೆ ಇವುಗಳನ್ನು ಸೂಚಿಸಲು. ಮುಷ್ಟಿ ಹಸ್ತದ ಉಪಯೋಗ: ಸ್ಥಿರಭಾವ, ಪದಾರ್ಥಗಳನ್ನು ಹಿಡಿಯುವುದು, ಶರೀರದ ದೃಢತೆ, ಕೂದಲು ಹಿಡಿದೆಳೆಯುವುದು, ಮಲ್ಲಯುದ್ಧ ಇವುಗಳನ್ನು ಸೂಚಿಸಲು. ಶಿಖರ ಹಸ್ತದ ಉಪಯೋಗ: ಮನ್ಮಥ, ಕಾರ್ಮೋಡ, ಕಂಬ, ಪಿತೃ, ತುಟಿ, ಹಲ್ಲು, ಸ್ಮರಣೆ, ಘಂಟಾನಾದ, ನಡುಕಟ್ಟನ್ನು ಎಳೆಯುವುದು ಇವುಗಳನ್ನು ಸೂಚಿಸಲು. ಕಪಿತ ಹಸ್ತದ ಉಪಯೋಗ: ಹಾಲು ಹಿಂಡುವುದು, ಕಾಡಿಗೆ ಹಚ್ಚುವುದು, ಹೂಧಾರಣೆ, ಸೆರಗು ಹೊದೆಯುವುದು, ಧೂಪ ದೀಪಾರಾಧನೆ ಇವುಗಳನ್ನು ಸೂಚಿಸುವುದು. ಕಟಕಾಮುಖ ಹಸ್ತದ ಉಪಯೋಗ: ಹೂ ಬಿಡಿಸುವುದು, ಹೂವಿನ ಹಾರ, ಬಾಣಗಳ ಮಂದಾಕರ್ಷಣೆ, ವೀಳ್ಯವನ್ನೆಯುವುದು, ಕಸ್ತೂರಿ ಮತ್ತು ಇತರ ದ್ರವ್ಯಗಳನ್ನು ಅರಿಯುವುದು, ಸುಗಂಧ ಮೋಸುವುದು, ವಚನ ಇವುಗಳನ್ನು ಸೂಚಿಸಲು. ಸೂಚಿ ಹಸ್ತದ ಉಪಯೋಗ: 1 ಮತ್ತು 100